ಹಳೆ ಶಾಲಾ ವಿದ್ಯಾರ್ಥಿಗಳಿಂದ ಸುಣ್ಣ ಬಣ್ಣಗಳಿಂದ ವಿನೂತನ ಕಾರ್ಯ. ಮಾಸಿ ಹೋಗಿದ್ದ ಸರ್ಕಾರಿ ಶಾಲೆಗೆ ಬಂತು ಹೊಸ ರೂಪ. ಖಾಸಗಿ ಶಿಕ್ಷಣ ಪ್ರಭಾವಕ್ಕೆ ಒಳಗಾಗಿ ಸರ್ಕಾರಿ ಶಾಲೆಯು ಮುಚ್ಚುವ ಹಂತ ತಲುಪಿದ್ದು, ಸರ್ಕಾರಿ ಶಾಲೆಗೆಂದರೆ ಮೂಗು ಹುರಿಯುವ ಸಮಾಜದಲ್ಲಿ ಅದನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಸರ್ಕಾರವು ಹಲವು ಯೋಜನೆಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಜಾರಿಗೆ ತಂದಿದೆ. ಸರ್ಕಾರಿ ಶಾಲೆಯಲ್ಲಿ ಪಬ್ಲಿಕ್ ಶಾಲೆಗಳನ್ನ ಪ್ರಾರಂಭ ಮಾಡಿದೆ. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ಜೊತೆಗೆ ಹಾಲು, ಮೊಟ್ಟೆ ಇನ್ನೂ ಮುಂತಾದ ಯೋಜನೆಯನ್ನ ರೂಪಿಸಿದೆ. ಅದೇ ರೀತಿ ತಾಲೂಕಿನ ಮಾರುತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲಗಳಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಬಣ್ಣ ಇಲ್ಲದೆ ಮಾಸಿ ಹೋಗಿತ್ತು. ಹಳೆ ವಿದ್ಯಾರ್ಥಿಗಳ ತಂಡ ಊರಿನಲ್ಲಿ ಹಣ ಸಂಗ್ರಹಿಸಿ ಸುಣ್ಣ ಬಣ್ಣ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಬಣ್ಣಗಳನ್ನೇ ಕಾಣದ ಶಾಲೆಯ ಕೊಠಡಿ ಹಾಗೂ ಗೋಡೆಗಳಿಗೆ ಬಣ್ಣ ಹಚ್ಚುವ ಮೂಲಕ ಹೊಸ ರೂಪ ನೀಡಲಾಗಿದೆ. ಪ್ರಸ್ತುತ ಈ ಶಾಲೆಯಲ್ಲಿ 13 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು, ಸರ್ಕಾರಿ ಶಾಲೆ ಮುಚ್ಚಬಾರದು ಎಂಬ ಉದ್ದೇಶದಿಂದ ಯುವಕರ ತಂಡ ಬಣ್ಣ ಹಚ್ಚುವ ವಿನೂತನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸದ್ಯ ಶಾಲೆಗಳಿಗೆ ಬೇಸಿಗೆ ರಜೆಯನ್ನ ನೀಡಿದ್ದು, ಜೂನ್ ತಿಂಗಳಲ್ಲಿ ಶಾಲೆ ಓಪನ್ ಆಗುವಾಗ ವಿದ್ಯಾರ್ಥಿಗಳಿಗೆ ಬಣ್ಣಗಳಿಂದ ಸ್ವಾಗತ ನೀಡಲು ತಯಾರು ಮಾಡಲಾಗಿದೆ.